ಅಜಯ್ ರಾವ್ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಅನ್ನೋದ್ರ ಮಾಹಿತಿ ನಾವು ಕೊಡ್ತಾ ಇದ್ವಿ. ಮದುವೆಯಾಗಿ 10 ವರ್ಷಕ್ಕೆ ಇಬ್ಬರು ಹಾಗಾದ್ರೆ ದೂರ ಆಗೋ ಮನಸ್ಸು ಮಾಡಿದಾರಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಕ್ಸ್ಕ್ಯೂಸ್ ಮೀ ಅಂತ ನಟನ ಬಾಳಲ್ಲಿ ಆಗಿದ್ದೇನು ಅಂತ. ಬಿಕಾಸ್ ಎಕ್ಸ್ಕ್ಯೂಸ್ ಮೀ ಚಿತ್ರ ಅಜಯ್ ರಾವ್ ಅವರಿಗೆ ಒಂದು ಗೇಮ್ ಚೇಂಜರ್ ಆಗಿತ್ತು. ಅವರ ಇಡೀ ಸಿನಿ ಕರಿಯರ್ಗೆ ಬಹಳ ದೊಡ್ಡ ಸಿನಿಮಾ ಅದು. ಸೊ ಅಂಥವರು ಆಮೇಲೆ ಅವರ ಕೃಷ್ಣನ್ ಲವ್ ಸ್ಟೋರಿ ಸೀರೀಸ್ ಇರ್ಬೋದು, ಪ್ರೀತಿ ಬಗ್ಗೆ ಬಹಳಷ್ಟು ತಮ್ಮ ಸಿನಿಮಾಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಂತಹ ರೀತಿ, ಇದೆಲ್ಲದರ ಬೆನ್ನಲ್ಲೇ ವೈಯಕ್ತಿಕ ಜೀವನದಲ್ಲಿ ಹಳಿ ತಪ್ಪಿದ್ ಎಲ್ಲಿ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ಈಗ ಯೂಶಲಿ ಸೆಲೆಬ್ರಿಟೀಸ್ ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ತಾವು ಬೇರೆ ಆಗಿದೀವಾ ಅಥವಾ ತಾವು ಒಂದಾಗ್ತಾ ಇದೀವಾ ಎಲ್ಲ ತಿಳಿಸ್ಬಿಡ್ತಾರೆ. ಸೊ ಇನ್ಸ್ಟಾಗ್ರಾಮ್ ನಲ್ಲಿ ಸುಮ್ಮನೆ ಹಿಂಗೆ ಕುತೂಹಲಕ್ಕೆ ಚೆಕ್ ಮಾಡ್ತಾ ಇದ್ದೆ. ಸಪ್ನಾ ಅವರು ಅಜಯ್ರನ್ನ ಫಾಲೋ ಮಾಡ್ತಿದ್ದಾರೆ, ಬಟ್ ಅಜಯ್ ಸಪ್ನಾರನ್ನ ಫಾಲೋ ಮಾಡ್ತಿಲ್ಲ. ಸೊ ಲಾಸ್ಟ್ ಸಪ್ನಾ ಅವರ ಅಕೌಂಟ್ ನಲ್ಲಿ ಇದ್ದಂತಹ ಎಲ್ಲ ಫೋಟೋಸ್ ಕೂಡ ಡಿಲೀಟ್ ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಖಾತೆಯನ್ನ ನೀವು ಹುಡುಕಿದಾಗ ಸಿಕ್ಕಿದಂತಹ ಅಂಶಗಳು ಏನು ಅಂತ? ಹೌದು, ಹಿಂದೆ ನಾವು ನೋಡಿದಂತೆ ಇಬ್ರು ಕೂಡ ಪರಸ್ಪರ ಒಬ್ರನ್ನೊಬ್ರು ಫಾಲೋ ಮಾಡ್ತಾ ಇದ್ರು. ಅದು ಯಾವಾಗ ಅನ್ಫಾಲೋ ಮಾಡಿದ್ರೋ ಅದು ಅವರಿಗೆ ಗೊತ್ತು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅದು ಯಾವುದು ಸಿಗ್ತಾ ಇಲ್ಲ. ಆದರೆ ಹೌದು, ಫೋಟೋಸ್ ಡಿಲೀಟ್ ಆಗಿರೋದು, ಇದು ದಂಪತಿಗಳ ನಡುವೆ ಸಾಕಷ್ಟು ದಿನಗಳಿಂದ ವೈಮನಸ್ಸು ಉಂಟಾಯ್ತಾ, ಬಿರುಕು ಉಂಟಾಯ್ತಾ ಅನ್ನೋದಂತೂ ಸೂಚನೆ ಕಂಡು ಬರ್ತಾ ಇದೆ. ಹೌದು, ಯಾಕೆ ಅಂತಾನೆ ಗೊತ್ತಿಲ್ಲ. ಇಬ್ಬರಿಗೂ ದಂಪತಿಗೆ ಮುದ್ದಾದ ಮಗು ಇದೆ. ಮಗು ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು. ಇನ್ಫ್ಯಾಕ್ಟ್ ಅಜಯ್ ರಾವ್ ಅವರು ಸಿನಿಮಾ ಕರಿಯರ್ ವಿಚಾರದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಅವರು ಪಡ್ಕೊಂಡಿರಲಿಲ್ಲ. ಯಾವುದೇ ಗಲಾಟೆ ದೊಂಬಿ ಈ ಥರದ ಒಂದು ವಿಚಾರಗಳು, ನೆಗೆಟಿವ್ ಥಾಟ್ಗಳನ್ನ ಮಾತಾಡೋದು, ಈ ಥರದ ಯಾವುದೇ ವಿಚಾರಕ್ಕೂ ಅವರು ಕಾಂಟ್ರವರ್ಸಿಗೆ ಸಿಲುಕಿದಂತಹ ನಟನೆ ಅಲ್ಲ. ಹೀಗಿದ್ದಾಗ ಅವರು ಕೂಡ ವೈಯಕ್ತಿಕ ಲೈಫ್ನಲ್ಲೂ ತುಂಬ ಪ್ರೈವೇಟ್ ಆಗೇ ಇದ್ರು. ತುಂಬ ಸಿಂಪಲ್ ಆಗಿ ನಟನಾಗಿದ್ರು ಕೂಡ ಪೀಕಲ್ಲಿದ್ದಾಗಲೂ ತುಂಬ ಸಿಂಪಲ್ ಆಗೇ ಮದುವೆ ಆದರು. ಸಿನಿಮಾ ಕರಿಯರ್ ಆರಂಭದಿಂದನೂ ಅವ್ರಿಗೆ ಏರಿಳಿತಗಳು ಇದ್ದೇ ಇತ್ತು. ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟು ಕೊಟ್ಟಿರೋಂತಹ ಸಿನಿಮಾಗಳು ಅಂತೇನಿಲ್ಲ, ಸ್ವಲ್ಪ ಏರಿಳಿತಗಳು ಇದ್ದೇ ಇತ್ತು. ಒಂದು ಲೆವೆಲಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಯಾವತ್ತು ಅವರು ನಿರ್ಮಾಣಕ್ಕೆ ಕೇಳಿದ್ರು, ನಿರ್ದೇಶನಕ್ಕೆ ಕೇಳಿದ್ರು, ಆ ನಿರ್ಮಾಣನೇ ಅವರಿಗೆ ಇದೆಲ್ಲ ಮುಂದೆ ದಾಂಪತ್ಯದಲ್ಲಿ ಬಿರುಕು ಅಥವಾ ಕಷ್ಟಗಳು ಉಂಟಾಗೋದಕ್ಕೆ ದಾರಿ ಮಾಡ್ಕೊಳ್ತಾ ಅಂತ. ಯಾಕಂದರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಉಂಟಾದಾಗ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಪ್ರೀತಿಸಿ ಮದುವೆ ಆಗಿರ್ತಾರೆ ಪತ್ನಿ, ಮತ್ತು ಅವ್ರ ಇಬ್ಬರ ಮಧ್ಯೆ ಅಂದರೆ ಈಗ ಸಿನಿಮಾ ನಿರ್ಮಾಣಕ್ಕೆ ಕೇಳಿದಾಗ ಹೌದು ಸ್ವಪ್ನ ಅವರೇ ಮುಂದೆ ಬಂದು ಮಾತನಾಡಿದ್ರು. ಹೌದು, ಸಿನಿಮಾ ಅವರೇ ಜವಾಬ್ದಾರಿ ನಿರ್ಮಾಣದೆಲ್ಲ ತಗೊಂಡಾಗ. ಯಾಕಂದರೆ ಇವರು ಆ್ಯಕ್ಟ್ ಮಾಡ್ತಿದ್ದಾಗ ಒಬ್ಬರೊಬ್ಬ ಹಿಂದೆ ನಿರ್ಮಾಣಕ್ಕಿದ್ದಾಗ ಅದಕ್ಕೆ ಫೈನಾನ್ಷಿಯಲಿ ಒಬ್ರು ನೋಡ್ಕೊಳಕ್ಕೆ ಇರಬೇಕಾಗುತ್ತೆ. ಹೀಗಾಗಿ ಸ್ವಪ್ನ ಅವರೇ ಇದ್ದರು. ಈ ಇಬ್ಬರು ಅನೇಕ ವರ್ಷಗಳು ಸ್ವಪ್ನ ಅವರು ತೆರೆ ಮುಂದೆ ಕೂಡ ಬಂದಿರಲಿಲ್ಲ. ಎಷ್ಟೋ ಇತ್ತೀಚೆಗೆ ಅವರು ಇನ್ಫ್ಯಾಕ್ಟ್ ಒಂದು 2-3 ವರ್ಷದ ಈಚೆಗೆ ಅವರು ಕಾಣಿಸ್ಕೊಳ್ತಾ ಇರೋದು. ಸಂದರ್ಶನದಲ್ಲಿರ್ಬೋದು, ಜೊತೆಗೆ ಸಿನಿಮಾ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಪತಿ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಸಾಮಾನ್ಯವಾಗಿ ನಟರ ಹೆಂಡತಿ ಸಾಮಾನ್ಯ ಅವರ ಮುಹೂರ್ತ ಸಿನಿಮಾ ಆ ಥರ ಈ ಥರ ಎಲ್ಲೂ ಕಾಣಿಸ್ಕೊಳ್ತಾರೆ. ಆದರೆ ಸ್ವಪ್ನ ಅವರು ಮನೆಯಲ್ಲೇ ಇದ್ರು. ಅತ್ತೆ ಪತಿ ಮಗು ಅಂದ್ಕೊಂಡು ಇದ್ದಂಥವ್ರು ಒಂದು ವರ್ಷದ ಹಿಂದೆ ಯುದ್ಧಕಾಂಡ ರಿಲೀಸ್ ಆಗೋ ವೇಳೆಯಲ್ಲಿ ಕಾಣಿಸ್ಕೊಂಡಿದ್ರು. ದಂಪತಿ ನಡುವೆ ಅನ್ಯೋನ್ಯತೆ ಅಂತೂ ತುಂಬಾನೇ ಕಂಡು ಬಂದಿತ್ತು ಮೀಡಿಯಾ ಎದುರುಗಡೆ. ಆದರೆ ದಿಢೀರ್ ಯಾಕೆ ಈ ಥರ ಗಲಾಟೆ ಅಥವಾ ನಿಜಕ್ಕೂ ದೌರ್ಜನ್ಯ ಅಡಿಯಲ್ಲಿ ಕೇಸ್ನ ಹಾಕ್ತಾರೆ ಅಂದಾಗ ಅದು ಯಾವ ರೀತಿ ದೌರ್ಜನ್ಯ, ಮಗಳ ಮೇಲೂ ಹೇಳ್ತಾರೆ ಅಂತಂದರೆ ಅದು ನಿಜಕ್ಕೂ ನಿಗೂಢವಾಗದ್ದು. ಯಾವ ರೀತಿಯಲ್ಲಿ ಅವರು ವಿಚ್ಛೇದನ ಬಯಸಿದಾರ ಅಥವಾ ಪತಿಗೆ ಸದ್ಯಕ್ಕೆ ಶಿಕ್ಷೆ ಆಗಲಿ, ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದ್ರ ಒಂದು ಅಲರ್ಟು ಕಾನೂನಾತ್ಮಕವಾಗಿ ಜಾರಿ ಆಗಲಿ, ಅವರಿಗೆ ಶಿಕ್ಷೆ ಆಗಲಿ, ಅವರಿಗೊಂದು ಗೊತ್ತಾಗಲಿ ಅನ್ನೋ ಒಂದು ಬೆದರಿಕೆ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತಾ ಅಥವಾ ಏನೂ ಇಲ್ಲ. ಒಂದು ಹೆಣ್ಣು ಧೈರ್ಯವಾಗಿ ಬಂದು ಒಂದು ಅಪ್ಲೈ ಮಾಡ್ತಾಳೆ ಅಂತಂದರೆ ಅವಳದು ನಿಜಕ್ಕೂ ನೊಂದಿರ್ತಾಳೆ. ಯಾವುದೇ ರೀತಿಯಲ್ಲಿ ಹೆದರಿಕೆ ಬೆದರಿಸಕ್ಕಂತೂ ಅಲ್ಲವೇ ಅಲ್ಲ. ಆದರೆ ಅಜಯ್ ರಾವ್ ಅವ್ರ ಮೇಲೆ ಒಂದು ದೌರ್ಜನ್ಯ ದಾಖಲಾಗುತ್ತೆ. ಶಾಂತ ಸ್ವರೂಪಿ ಅಂತ ಹೇಳಿ ಇಂಡಸ್ಟ್ರಿಯಲ್ಲೂ ಫೇಮಸ್ ಆದಂಥವ್ರು, ಅವ್ರ ಮೇಲೆ ಒಂದು ಪತ್ನಿಯವರು ಈ ಥರದ ಒಂದು ಕೇಸ್ ಹಾಕ್ತಾರೆ. ಆಶ್ಚರ್ಯ, ದಂಪತಿನೇ ಬಾಯಿ ಬಿಡಬೇಕಾಗುತ್ತೆ ಏನಾಗಿದೆ ಅನ್ನೋದ್ರ ಕುರಿತಾಗಿ. ಧನ್ಯವಾದ ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೌಟುಂಬಿಕ ದೌರ್ಜನ್ಯ ಅಂತ ಕೇಸ್ ಹಾಕಿದ್ರು ಅಂದ ತಕ್ಷಣ ಹೊಡೆದ್ರು ಅಂತಾನೆ ಅಲ್ಲ ಅದು. ಫಿಸಿಕಲ್ ಅಬ್ಯೂಸ್ ಒಂದ್ ಕಡೆ ಆದ್ರೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಹಿಂಸೆಗಳು ಬರುತ್ತೆ. ಇವ್ರು ಯಾವ್ದನ್ನ ಸ್ಪೆಸಿಫೈ ಮಾಡ್ತಿದ್ದಾರೆ ಅನ್ನೋದು ಅವರ ಪತ್ನಿನೇ ರಿಯಾಕ್ಷನ್ ಕೊಡ್ಬೇಕಷ್ಟೇ.